ಇದೇನಪ್ಪ ಸ್ಯಾಂಡ್ವಿಚ್ ರೆಸಿಪಿನ ತೊಗೊಂಬಂದಿದ್ದಾಳೆ ಅಂತ ಅನ್ಕೊತಿದ್ದೀರಾ. ತುಂಬಾ ಬಿಸಿ ಇತ್ತು, ನಂಗೆ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಸ್ಯಾಂಡ್ವಿಚ್ ಅಲ್ಲ, ಸ್ಯಾಂಡ್ವಿಚ್ಗೆ ಯೂಸ್ ಆಗುವಂಥ ಬ್ರೆಡ್ ರೆಸಿಪಿನ ತೊಗೊಂಬಂದಿದ್ದೀನಿ. ನೀವು ಚೆಕ್ಔಟ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿ ಬಂದಿದೆ. ನಾನು ಕೂಡ ಶೆಫ್ ಅಲ್ಲ, ನಾನು ಕೂಡ ಯೂಟ್ಯೂಬ್ ವಿಡಿಯೋ ನೋಡಿಬಿಟ್ಟೆ ನಾನು ಕಲಿತಾ ಇರೋದು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟ್ರೈ ಮಸ್ಟ್ ಟ್ರೈ ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ. ನಾನಿಲ್ಲಿ ಲೂಪ್ ವಾರ್ಮ್ ವಾಟರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಶುಗರ್ ಮತ್ತು ಆಕ್ಟಿವೇಟೆಡ್ ಡ್ರೈ ಈಸ್ಟ್ ಅಂತ ಸಿಗ್ತದೆ, ಅದನ್ನ 2 ಟೀ ಸ್ಪೂನ್ ಹಾಕಿದ್ದೀನಿ. ಇದನ್ನ ನಾನು ಇಲ್ಲಿ ಫರ್ಮೆಂಟೆಡ್ ಆಗಲಿಕ್ಕೆ ಬಿಟ್ಟಿದ್ದೀನಿ. ಹಾಗೆ 2 ಕಪ್ ಮೈದಾ, 2 ಟೇಬಲ್ ಸ್ಪೂನ್ ಅಷ್ಟು ನಾನು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಟ್ಯಾಂಗ್ಝಾಂಗ್ಸ್ ರಾ ಅಂತೇಳಿ ಹೇಳ್ತಾರೆ ಇದಕ್ಕೆ. ಇದನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟ್ ಆಗ್ತದೆ. ಇದನ್ನು ನಾನು ಈ ಥರ ಹಲ್ವಾ ಥರ ಮಾಡಿಟ್ಕೊಂಡು ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮದು ಏನು ಈಸ್ಟ್ ಫರ್ಮೆಂಟೆಡ್ ಆಗಿತ್ತಲ್ಲ, ಅದನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಫರ್ಮೆಂಟೆಡ್ ಆಗಿದ್ದನ್ನ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸೋದ್ರಲ್ಲಿ ತುಂಬ ಎಫರ್ಟ್ಸ್ ಇದೆ. ತುಂಬ ಪೇಷನ್ಸಲ್ಲಿ ಮಾಡಿ. ಎಂಥ ಅಡುಗೆ ಕಷ್ಟಕರ ಆಗಿರುವಂಥ ಅಡುಗೆ ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು. ನಿಮಗೆ 10 to 15 ಮಿನಿಟ್ಸ್ ತನಕ ತಾಗತ್ತೆ. ಇದನ್ನು 2 ಅವರ್ಸ್ ತನಕ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೆಡ್ ಆಗಿದೆ. ವೆದರ್ ಮೇಲೆ ಕೂಡ ಡಿಪೆಂಡ್ ಇದೆ. ಈಗ ಚಳಿಗಾಲ ಆಗಿರೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಬೋದು, ಇಲ್ಲಾಂದರೆ ಕಮ್ಮಿ ಟೈಮ್ ತೊಗೊಳ್ಬೋದು. ಸ್ವಲ್ಪ ಬೇಸಿಗೆ ಇತ್ತಂತ ಹೇಳಿದರೆ ಈ ಥರ ಇದನ್ನ ಪಿಂಚ್ ಮಾಡಿ ಮತ್ತೆ ಮಡಚಿ, ಮತ್ತೆ ಪಿಂಚ್ ಮಾಡಿ ಮತ್ತೆ ಮಡಚಿ. ಇದು ಮಾಡೋದ್ರಿಂದ ನಿಮಗೆ ಯಾವುದೇ ಥರ ಏರ್ ಬಬಲ್ಸ್ ಕ್ರಿಯೇಟ್ ಆಗಲ್ಲ, ಚೆನ್ನಾಗಿ ಬರುತ್ತೆ ಅಂತ. ಈ ಥರ ರೋಲ್ ಮಾಡಿಬಿಟ್ಟು ಬ್ರೆಡ್ ಕಂಟೈನರ್ ಅಂತ ಸಿಗ್ತದೆ, ಇಲ್ಲ ನಿಮ್ಮ ನಾರ್ಮಲಿ ನಿಮ್ಮ ಮನೇಲಿ ಏನು ಪಾತ್ರೆ ಇರ್ತದೆ ಅದರಲ್ಲೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಮುಚ್ಚಿಟ್ಟು ಮತ್ತೆ ಒಂದು ಅರ್ಧ ಗಂಟೆ ಫರ್ಮೆಂಟೆಡ್ ಆಗಲಿಕ್ಕೆ ಬಿಟ್ಬಿಡಿ. ಆಮೇಲೆ ಒಂದು ಸ್ವಲ್ಪ ಮಿಲ್ಕ್ ವಾಶ್ನ ನೀವು ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಇದರಿಂದ ಕಲರ್ ತುಂಬ ಚೆನ್ನಾಗಾಗುತ್ತೆ. 200 ಸೆಲ್ಸಿಯಸಲ್ಲಿ 20 ಮಿನಿಟ್ಸ್ ತನಕ ಇದನ್ನ ಬೇಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಟರ್ ಹಾಕಿಬಿಟ್ಟು ಮುಚ್ಚಿಟ್ಬಿಡಿ. ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಮುಚ್ಚಿಟ್ಬಿಡಿ, ಯಾಕಂತ ಹೇಳಿದರೆ ಹಾರ್ಡ್ ಆಗುತ್ತೆ ನೀವು ಹಾಗೆ ಓಪನ್ ಇಟ್ಟರೆ. ಆ ಕಾರಣಕ್ಕೋಸ್ಕರ ಮುಚ್ಚಿಡಿ. ಇಲ್ಲಾಂದರೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಾನು ಇಲ್ಲಿ ಬಿಸಿ ಬಿಸಿ ಇರುವಾಗಲೇ ಕಟ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಬ್ರೇಕ್ ಆಗಿದೆ. ಕಂಪ್ಲೀಟ್ಲಿ ತಣ್ಣಾದ್ಮೇಲೆ ಕಟ್ ಮಾಡಿ. ಶೇರ್ ಮಾಡೋದನ್ನ ಮರಿಬೇಡಿ.